ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ವರ್ಷಾ ಬಾಲಕೃಷ್ಣನ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಈಗ ಫೀಮೇಲ್ಸ್ ಬೆಳಗ್ಗೆ ಇಂದು ಸಂಜೆ ಒಳಗಡೆ ಅಟ್ಲೀಸ್ಟ್ ಒಂದು 3 to 4 ಟೈಮ್ಸ್ ನಾದ್ರೂ ಮಿರರ್ ನೋಡ್ತೀವಿ. ಸೊ ಆ ತರ ಮಿರರ್ ನೋಡುವಾಗ ನಮ್ ಫೇಸ್ ಹೇಗೆ ಇರಬೇಕು, ಫುಲ್ ಕ್ಲಿಯರ್ ಆಗಿ ಇರಬೇಕು. ಸೊ ಆ ತರ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ, ಕ್ಲಿಯರ್ ಇಲ್ಲ ಅಂದ್ರೆ ನಮಗೆ ಫುಲ್ ಟೆನ್ಷನ್ ಆಗತ್ತೆ. ಸೊ ಆ ತರ ಫೀಮೇಲ್ಸ್ ಗೆ ಟೆನ್ಷನ್ ಕೊಡೋ ಕಂಡೀಷನ್ ಯಾವ್ದಂದ್ರೆ ಹೈಪರ್ ಪಿಗ್ಮೆಂಟೇಶನ್. ಸೊ ಈ ಹೈಪರ್ ಪಿಗ್ಮೆಂಟೇಶನ್ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಸೊ ಅದಕ್ಕೆ ಏನ್ ಟ್ರೀಟ್ಮೆಂಟ್ಸ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಹೈಪರ್ ಪಿಗ್ಮೆಂಟೇಶನ್ ಏನಿದೆ ಅದು ಡಾರ್ಕ್ ಅಂಡ್ ಸ್ಪಾಟ್ಸ್ ತರ, ಇಲ್ಲಾಂದ್ರೆ ಡಾರ್ಕ್ ಪ್ಯಾಚಸ್ ತರ ನಮ್ ಸ್ಕಿನ್ ಅಲ್ಲಿ ಬರುತ್ತೆ. ಸೊ ನಾರ್ಮಲ್ ನಮ್ ಸ್ಕಿನ್ ಟೋನ್ ಬಿಡ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಷ್ಟೇ ಅದು ಡಾರ್ಕನ್ ಆಗಿ ಕಾಣಿಸುತ್ತೆ. ಸೊ ಈ ಹೈಪರ್ ಪಿಗ್ಮೆಂಟೇಶನ್ ಹೇಗೆ ಬರುತ್ತೆ ಅಂದ್ರೆ ಮೇನ್ ಆಗಿ ಅದಕ್ಕೆ ಮೆಲನಿನ್ ಅಂತ ಪಿಗ್ಮೆಂಟ್ ಬೇಕು. ಸೊ ಈ ಮೆಲನಿನ್ ಪಿಗ್ಮೆಂಟ್ ಜಾಸ್ತಿಯಾಗಿ ಪ್ರೊಡ್ಯೂಸ್ ಆಗುವಾಗ ನಮಗೆ ಈ ತರ ಡಾರ್ಕ್ ಕಲರ್ ಪ್ಯಾಚಸ್ ಬರುತ್ತೆ. ಅದನ್ನೇ ಹೈಪರ್ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಸೊ ನಮ್ ನಾರ್ಮಲ್ ಸ್ಕಿನ್ ನಲ್ಲಿ, ಇಡೀ ಸ್ಕಿನ್ ನಲ್ಲಿ ನಮಗೆ ಮೆಲನೋಸೈಟ್ಸ್ ಅಂತ ಸೆಲ್ಸ್ ಇರುತ್ತೆ. ಸೊ ಈ ಮೆಲನಿನ್ ಪಿಗ್ಮೆಂಟ್ ಈ ಮೆಲನೋಸೈಟ್ಸ್ ಸೆಲ್ಸ್ ಇಂದನೇ ಪ್ರೊಡ್ಯೂಸ್ ಆಗೋದು. ಸೊ ಈ ನಾರ್ಮಲ್ ಸ್ಕಿನ್ ಟೋನ್ ನಮಗೆ ಹೇಗೆ ಬರುತ್ತೆ ಅಂದ್ರೆ ನಮ್ ಜನರೇಷನ್ ಇಂದ. ಸೊ ನಮ್ ಜನರೇಷನ್ಸ್ಗೆ ಹೇಗೆ ನಮ್ಮ ವಂಶಾವಳಿಕೆಲ್ಲ ಹೇಗೆ ಇದೆಯೋ ಆ ತರ ಕಲರ್, ಯಾವ್ದು ಕಲರ್ ಡಾಮಿನೆಂಟ್ ಆಗಿ ಇದೆಯೋ ಆ ಕಲರ್ ನಮಗೆ ಬರೋಕೆ ಚಾನ್ಸಸ್ ಇದೆ. ಸೊ ಅದರಲ್ಲಿ ತುಂಬಾ ಕಲರ್ ಟೋನ್ಸ್ ಇದೆ. ಡೀಪ್ ಡಾರ್ಕ್, ಡೀಪೆಸ್ಟ್ ಡಾರ್ಕ್, ಡಾರ್ಕ್, ಟ್ಯಾನ್, ಮೀಡಿಯಂ, ಲೈಟ್ ಅಂತ ತುಂಬಾ ಕಲರ್ ಇದೆ. ಸೊ ಇದರಲ್ಲಿ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಜಾಸ್ತಿ ಆಗುವನೇ ನಾವು ಹೈಪರ್ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಅದು ಒಂದು ಸಣ್ಣ ಏರಿಯಾದಲ್ಲಿ ಅಷ್ಟೇ ಬರತ್ತಾ ಅಂತ ಕೇಳಿದ್ರೆ ಇಲ್ಲ, ಒಂದು ಸ್ಮಾಲ್ ಪ್ಲೇಸ್ ಅಲ್ಲೂ ಬರಬಹುದು, ಪ್ಯಾಚಸ್ ತರನು ಬರಬಹುದು, ಇಲ್ಲಾಂದ್ರೆ ಒಂದು ಲಾರ್ಜ್ ಏರಿಯಾನು ಕವರ್ ಮಾಡಬಹುದು, ಇಲ್ಲಾಂದ್ರೆ ಫುಲ್ ಬಾಡಿಗೂ ಬರೋಕೆ ಚಾನ್ಸಸ್ ಇದೆ. ಸೊ ಈಗ ಟೈಪ್ಸ್ ಆಫ್ ಹೈಪರ್ ಪಿಗ್ಮೆಂಟೇಶನ್ ಬಗ್ಗೆ ನೋಡೋಣ. ಸೊ ಅದರಲ್ಲಿ 3 ಟೈಪ್ಸ್ ಇದೆ: ಮೆಲಾಸ್ಮಾ, ಸನ್ಸ್ಪಾಟ್ಸ್, ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಶನ್. ಸೊ ಅದ್ರ ಫಸ್ಟ್ ಮೆಲಾಸ್ಮಾ. ಸೊ ಮೆಲಾಸ್ಮಾ ಹೇಗೆ ಬರುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುವಾಗ ಬರುತ್ತೆ. ಸೊ ಈ ಹಾರ್ಮೋನಲ್ ಚೇಂಜಸ್ ಯಾವಾಗ ಆಗತ್ತೆ ಫಿಮೇಲ್ಸ್ ಗೆ? ಮೇನ್ ಆಗಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ. ಸೊ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹಾರ್ಮೋನಲ್ ಚೇಂಜಸ್ ತುಂಬಾ ಆಗತ್ತೆ. ಸೊ ಅವಾಗ ನಮಗೆ ಈ ಹೈಪರ್ ಪಿಗ್ಮೆಂಟೇಶನ್ ಏನಿದೆ ಅದು ಕಂಡು ಬರುತ್ತೆ. ಸೊ ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಹಾರ್ಮೋನಲ್ ಕಂಡೀಷನ್ ಇರುವಾಗ, ಸೊ ಮೇನ್ ಆಗಿ PCOD, ಫಿಮೇಲ್ಸ್ ಗೆ ತುಂಬಾ ಜನರಿಗೆ PCOD ಪ್ರಾಬ್ಲಮ್ ಇದೆ. ಸೊ ಅವರಿಗೆಲ್ಲ ಈ ಹೈಪರ್ ಪಿಗ್ಮೆಂಟೇಶನ್ ಬರೋಕೆ ಚಾನ್ಸಸ್ ಇದೆ. ಮತ್ತೆ ಬೇರೆ ಏನ ಕಾರಣಗಳು ಇರ್ಬೋದು ಅಂದ್ರೆ ಓರಲ್ ಕಾಂಟ್ರಾಸೆಪ್ಟಿವ್ ಡ್ರಗ್ಸ್ ತಗೊಳ್ಳುವಾಗ ಬರೋಕೆ ಚಾನ್ಸಸ್ ಇದೆ. ಮತ್ತೆ ಈ ಆಂಟಿ ಕ್ಯಾನ್ಸರಸ್ ಡ್ರಗ್ಸ್ ತಗೊಳ್ಳುವಾಗನು ಬರೋಕೆ ಚಾನ್ಸಸ್ ಇದೆ. ಈ ಕೀಮೋಥೆರಪಿ ತಗೊಳ್ಳೋರಿಗೆ, ಸೊ ಆ ತರ ಇರೋರಿಗೆಲ್ಲ ಬರೋಕು ಚಾನ್ಸಸ್ ಇದೆ. ವಿಟಮಿನ್ ಡಿಫಿಷಿಯನ್ಸಿ ಇರೋರಿಗೆ ಮೆಲಾಸ್ಮಾ ಬರೋಕೆ ಚಾನ್ಸಸ್ ಇದೆ. ಸೊ ಮೇನ್ ಆಗಿ ವಿಟಮಿನ್ ಡಿಫಿಷಿಯನ್ಸಿಯಲ್ಲಿ ವಿಟಮಿನ್ B12, ಫೋಲಿಕ್ ಆಸಿಡ್, ನಯಾಸಿನ್. ಸೊ ಈ 3 ಐಟಮ್ ಕಡಿಮೆ ಇರುವಾಗ ನಮ್ಮ ಬಾಡಿಯಲ್ಲಿ ನಮಗೆ ಹೈಪರ್ ಪಿಗ್ಮೆಂಟೇಶನ್ ಬರೋಕೆ ಚಾನ್ಸಸ್ ಇದೆ. ಸೊ ಸೆಕೆಂಡ್ ಏನಿದೆ ಸನ್ಸ್ಪಾಟ್ ಆರ್ ಲಿವರ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಇದು ಮೇನ್ ಆಗಿ ನಮ್ ಜಾಸ್ತಿ ಸನ್ ಎಕ್ಸ್ಪೋಷರ್ ಆಗುವಾಗ ನಮಗೆ ಬರೋಕೆ ಚಾನ್ಸಸ್ ಇದೆ. ಸೊ ಅದು ಮೇನ್ ಆಗಿ ಮಿಡ್ ಟೈಮ್ ಅಲ್ಲಿ, ಸೊ 12 to 1 o'clock, ಆಫ್ಟರ್ನೂನ್ 12 to 1 o'clock ಟೈಮ್ ಅಲ್ಲಿ ನಾವು ಸನ್ ಎಕ್ಸ್ಪೋಷರ್ ಜಾಸ್ತಿ ಇದ್ರೆ ಆ ಟೈಮ್ ಅಲ್ಲಿ ಇದು ಬರೋಕೆ ಚಾನ್ಸಸ್ ಇದೆ. ಸೊ ಇದು ಮೇನ್ ಆಗಿ ನಮ್ಮ ಹ್ಯಾಂಡ್ ಅಂಡ್ ಫೇಸ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಏನಿದೆ ಅಂದ್ರೆ ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಶನ್. ಇದು ನಮ್ ಸ್ಕಿನ್ ನಲ್ಲಿ ಏನಾದ್ರೂ ಇಂಜುರಿ ಇದ್ರೆ ಇಲ್ಲ ಇನ್ಫ್ಲಮೇಷನ್ ಇದ್ರೆ ಅವಾಗ ಬರುತ್ತೆ. ಸೊ ಮೇನ್ ಆಗಿ ಪಿಂಪಲ್ಸ್, ಆಕ್ನೆ. ಸೊ ಆಕ್ನೆ ಇರುವಾಗ ನಮಗೆ ಆಕ್ನೆ ಬಂದ್ ಹೋದ್ಮೇಲೆ ಎಲ್ಲರೂ ನೋಡಿರ್ಬೋದು, ಆ ಏರಿಯಾದಲ್ಲಿ ಅಷ್ಟೇ ಒಂಥರ ಡಾರ್ಕ್ ಆಗಿ ಸ್ಪಾಟ್ ಆಗಿ ಇರುತ್ತೆ. ಸೊ ಅದನ್ನು ನಾವು ಹೈಪರ್ ಪಿಗ್ಮೆಂಟೇಶನ್ ಅಂತಾನೆ ಹೇಳ್ತೀವಿ. ಸೊ ಈಗ ಹೈಪರ್ ಪಿಗ್ಮೆಂಟೇಶನ್ ಗೆ ಮನೆಯಲ್ಲೇ ಯಾವ ತರ ಟ್ರೀಟ್ಮೆಂಟ್ ಮಾಡಬಹುದು ಅಂತ ನೋಡೋಣ. ಕೆಲವು ಹೋಮ್ ರೆಮಿಡೀಸ್ ನಾನು ಹೇಳ್ತೇನೆ. ಸೊ ಅದರಲ್ಲಿ ಫಸ್ಟ್ ಮೇನ್ ನಾವು ನೋಡ್ಬೇಕಾಗಿರೋದು ಸ್ಕಿನ್ ಕೇರ್. ಸೊ ತುಂಬಾ ಜನ ಸ್ಕಿನ್ ಕೇರ್ ಮಾಡೋದಿಲ್ಲ. ಸೊ ಅದಕ್ಕೆ ತುಂಬಾ ಕಾಸ್ಟ್ಲಿ ಆಗತ್ತೆ, ತುಂಬಾ ಐಟಮ್ಸ್ ಬೇಕಾಗತ್ತೆ ಅಂತ ಅನ್ಕೊಂಡು ಸ್ಕಿನ್ ಕೇರ್ ಮಾಡೋದಿಲ್ಲ. ಜಸ್ಟ್ ಸಿಂಪಲ್ ಐಟಮ್ಸ್ ಯೂಸ್ ಮಾಡಿ ಹೇಗೆ ಸ್ಕಿನ್ ಕೇರ್ ಮಾಡೋಣ, ರೊಟೀನ್ ಸ್ಕಿನ್ ಕೇರ್ ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಅದಕ್ಕೆ ಮೇನ್ ಆಗಿ ಬೇಕಾಗೋದು 4 ಐಟಮ್ಸ್: ಫೇಸ್ ವಾಶ್, ಟೋನರ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್. ಸೊ ಈ 4 ಐಟಮ್ ಇದ್ರೆ ಸಾಕು. ಸೊ ಫಸ್ಟ್ ಫೇಸ್ ವಾಶ್. ಸೊ ನಮ್ಮ ಹಳೆ ಜನರೇಷನ್ ಅಲ್ಲಿ ಫೇಸ್ ವಾಶ್ ಗೆ ಕಡಲೆ ಹಿಟ್ಟು, ಹೆಸರು ಕಾಳು ಹಿಟ್ಟು, ಈ ತರ ಹಿಟ್ಟುಗಳು ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ತಾ ಇದ್ದಾರೆ. ಸೊ ಅದೇ ತರ ನಾನ್ ಕೆಲವು ಹಿಟ್ಟುಗಳು ಹೇಳ್ತೇನೆ. ಸೊ ಅದರಲ್ಲಿ ಮೇನ್ ಹಾಫ್ ಕಡಲೆ ಹಿಟ್ಟು ಪೌಡ್ರು, ಮತ್ತೆ ಹಾಫ್ ಹೆಸರು ಕಾಳು ಹಿಟ್ಟು ಪೌಡ್ರು, ಮತ್ತೆ ಹಾಫ್ ಟೀ ಸ್ಪೂನ್ ಆರ್ 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್, ಅದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆ ಬೇಕಿದ್ರೆ ಹಾಫ್ ಕಪ್ ಮಸೂರಿ ದಾಲ್ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಬೇಡ. ಸೊ ಈ ಪೌಡರ್ ನ ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಫೇಸ್ ವಾಶ್ ತರ ಮಾಡಿ
ಯೂಸ್ ಮಾಡಬಹುದು. ಸೊ ಹೆಲ್ತಿ ಆರ್ಗಾನಿಕ್ ಫೇಸ್ ವಾಶ್ ತರ ಇದು ಹೆಲ್ಪ್ ಆಗತ್ತೆ ನಿಮಗೆ. ನೀವು ಸ್ಕಿನ್ ನ ಚೆನ್ನಾಗಿ ಟೋನ್ ಮಾಡಕ್ಕೆ, ಕ್ಲೆನ್ಸ್ ಮಾಡಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಸೆಕೆಂಡ್ ಏನಿದೆ ಟೋನರ್. ಸೊ ಟೋನರ್ ಗೆ ತುಂಬಾ ಕೆಮಿಕಲ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದು ಬೇಡ, ಜಸ್ಟ್ ಸಿಂಪಲ್ ಆಗಿ ರೋಸ್ ವಾಟರ್ ಯೂಸ್ ಮಾಡಿ. ಸೊ ಮೂರನೇದು ಏನಿದೆ ಅಂದ್ರೆ ಮಾಯಿಶ್ಚರೈಸರ್. ಸೊ ನಮಗೆ ನಾರ್ಮಲ್ ಆಗಿ ಈಸಿಯಾಗಿ ಅವೈಲಬಲ್ ಆಗಿರೋ ಮಾಯಿಶ್ಚರೈಸರ್ ಯಾವ್ದಂದ್ರೆ ಆಲಿವೆರಾ ಜೆಲ್. ಸೊ ಆಲಿವೆರಾ ಜೆಲ್ ನಾರ್ಮಲ್ ಆಗಿ ನಮ್ ಗಿಡ ಎಲ್ಲ ಇರತ್ತೆ, ಅದ್ರದ್ದು ಜೆಲ್ ನ ತಗೊಂಡು ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ನೀವು ಡೈಲಿ ಹಚ್ಕೋಬಹುದು. ಸೊ ನಾಲ್ಕನೇದು ಏನಿದೆ ಅಂದ್ರೆ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ SPF 60+ ಇರೋ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಸೊ ಹೊರಗಡೆ ಹೋಗುವಾಗ ಅಷ್ಟೇ ಸನ್ಸ್ಕ್ರೀನ್ ಹಚ್ಬೇಕು ಅಂತ ಕೇಳಿದ್ರೆ ಇಲ್ಲ. ಸೊ ಡೈಲಿನೂ ಹಚ್ಕೋಬಹುದು, ಮನೇಲಿ ಇರುವಾಗನು ಹಚ್ಕೋಬಹುದು. ಹೊರಗಡೆ ಹೋಗುವಾಗ ಫುಲ್ ಟೈಮ್ ನೀವು ಸನ್ ಎಕ್ಸ್ಪೋಷರ್ ಅಲ್ಲಿ ಇದ್ದೀರಿ ಅಂದ್ರೆ ಸೊ ಅವಾಗ ಅಷ್ಟೇ 2 to 3 hours ಆದ್ಮೇಲೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಮತ್ತೆ ಸಂಜೆ ಟೈಮ್ ಅಲ್ಲಿ ನೀವು ಕೆಲಸ ಮುಗಿಸಿ ಬಂದ್ಮೇಲೆ ಜಸ್ಟ್ ನಾರ್ಮಲ್ ಆಗಿ ಫೇಸ್ ವಾಶ್ ಮಾಡ್ಕೊಂಡು ಟೋನರ್ ಹಚ್ಕೊಳ್ಳಿ. ಸೊ ರೋಸ್ ವಾಟರ್ ಟೋನರ್ ಹಚ್ಕೊಂಡು ಜಸ್ಟ್ ಮಾಯಿಶ್ಚರೈಸರ್ ಅಷ್ಟೇ ಅಪ್ಲೈ ಮಾಡ್ಕೊಂಡು ನೀವು ಇಡಬಹುದು. ಸೊ ಈ ತರ ಸ್ಕಿನ್ ಕೇರ್ ರೂಟೀನ್ ಮಾಡ್ಕೊಂಡು ಸ್ಕಿನ್ ನ ಹೆಲ್ತಿಯಾಗಿ ಇಟ್ಕೊಳ್ಬಹುದು. ಸೊ ಬೇರೆ ಏನು ಮಾಡಬಹುದು ಅಂತ ನೋಡೋಣ. ಫಸ್ಟ್ ಎಕ್ಸ್ಫೋಲೇಟಿವ್ ಪ್ರಾಸೆಸ್ ಮಾಡಬೇಕು. ಸೊ ಈ ಪ್ರಾಸೆಸ್ ನ ವೀಕ್ಲಿ ಒನ್ಸ್ ಮಾಡಬೇಕು. ಸೊ ಇದಕ್ಕೆ ಏನೇನ್ ಮಾಡಬೇಕು ಅಂದ್ರೆ ಫಸ್ಟ್ 1/2 ಟೀ ಸ್ಪೂನ್ ತುಳಸಿ ಪೌಡರ್, ಮತ್ತೆ 1/2 ಟೀ ಸ್ಪೂನ್ ನೀಮ್ ಪೌಡರ್, ಮತ್ತೆ 1 ಟೀ ಸ್ಪೂನ್ ಮುಲ್ತಾನಿ ಮಿಟ್ಟಿ ಪೌಡರ್ ನ ತಗೋಬೇಕು. ಸೊ ಈ 3 ಪೌಡರ್ ನ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಚೂರು ರೋಸ್ ವಾಟರ್ ಹಾಕಿ ಪೇಸ್ಟ್ ತರ ಮಾಡಿ ನಮ್ ಫೇಸಿಗೆ ಅಪ್ಲೈ ಮಾಡ್ಬೇಕು. ಫೇಸ್ ಮಾಸ್ಕ್ ತರ ಅಪ್ಲೈ ಮಾಡ್ಬೇಕು. ಸೊ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಆದ್ಮೇಲೆ ಜಸ್ಟ್ ವಾರ್ಮ್ ವಾಟರ್ ಯೂಸ್ ಮಾಡಿ ನಾವು ವಾಶ್ ಮಾಡಬೇಕು. ಸೊ ಅದಾದ್ಮೇಲೆ ಜಸ್ಟ್ ಕೋಲ್ಡ್ ವಾಟರ್ ತಗೊಂಡು ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಬೇಕು. ಸೊ ಇದನ್ನ ವೀಕ್ಲಿ ಒನ್ಸ್ ನೀವು ಮಾಡಿದ್ರೆ ಚೆನ್ನಾಗಿ ಎಕ್ಸ್ಫೋಲೇಟಿವ್ ಆಗತ್ತೆ. ಸೊ ಈ ಮುಲ್ತಾನಿ ಮಿಟ್ಟಿದಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಇದೆ. ಸೊ ಈ ಮೆಗ್ನೀಷಿಯಂ ಕ್ಲೋರೈಡ್ ನಮ್ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದೇ ತರ ಕೂಲಿಂಗ್ ಆಗಿ ನಮ್ ಸ್ಕಿನ್ ನ ಇಟ್ಕೊಳ್ಳಿಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಮತ್ತೆ ನೀಮ್ ಮತ್ತೆ ತುಳಸಿ ಲೀವ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ ಸ್ಕಿನ್ ಅಲ್ಲಿ ಇರೋ ಇಂಪ್ಯೂರಿಟೀಸ್ ನ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸೆಕೆಂಡ್ ಒನ್ ಏನಿದೆ ಅಂದ್ರೆ ಟರ್ಮರಿಕ್ ಫೇಸ್ ಮಾಸ್ಕ್. ಸೊ ಈ ಟರ್ಮರಿಕ್ ಫೇಸ್ ಮಾಸ್ಕ್ ಗೆ 1/2 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಅರಿಶಿಣದ ಪೌಡರ್, ಮತ್ತೆ 1/2 ಟೀ ಸ್ಪೂನ್ ಹನಿ, ಜೇನ್ ತುಪ್ಪ ತಗೊಂಡು ಅದರಲ್ಲಿ 1 ಟೀ ಸ್ಪೂನ್ ಮೊಸರು ಹಾಕೊಳ್ಳಿ. ಚೆನ್ನಾಗಿ ಪೇಸ್ಟ್ ತರ ಮಿಕ್ಸ್ ಮಾಡ್ಕೊಂಡು ನಿಮ್ ಫೇಸ್ ಅಲ್ಲಿ ಅಪ್ಲೈ ಮಾಡಿ ಜಸ್ಟ್ ಒಂದು 15 ಮಿನಿಟ್ಸ್ ಆದ್ಮೇಲೆ ನೀವು ಅದನ್ನ ವಾಶ್ ಮಾಡಬಹುದು. ಇದನ್ನ ವೀಕ್ಲಿ ಒನ್ಸ್ ಮಾಡಿದ್ರೆ ಚೆನ್ನಾಗಿರತ್ತೆ. ಇದರಲ್ಲಿ ಮೇನ್ ಆಗಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಸೊ ಇದೆಲ್ಲ ನಮ್ ಸ್ಕಿನ್ ಟೆಕ್ಸ್ಚರ್ ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ್ಡ್ ಒನ್ ಏನಿದೆ ಆಲಿವೆರಾ ಜೆಲ್ ಮಾಸ್ಕ್. ಸೊ ಈ ಆಲಿವೆರಾ ಜೆಲ್ 1 ಟೀ ಸ್ಪೂನ್ ತಗೊಂಡು ಅದರಲ್ಲಿ ಜಸ್ಟ್ 1/2 ಟೀ ಸ್ಪೂನ್ ಲೆಮನ್ ಜ್ಯೂಸ್ ನ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಒಂದು ಪೇಸ್ಟ್ ತರ ಮಾಡಿ ಅದನ್ನು ಫೇಸಿಗೆ ಅಪ್ಲೈ ಮಾಡ್ಕೊಂಡು 15 ಮಿನಿಟ್ಸ್ ಆದ್ಮೇಲೆ ವಾಶ್ ಮಾಡಬಹುದು. ಈ ಆಲಿವೆರಾ ಜೆಲ್ ಅಲ್ಲಿ ಅಲೋಸಿನ್ ಅಂತ ಒಂದು ಕಾಂಪೋನೆಂಟ್ ಇದೆ. ಅದು ಮೇನ್ ಆಗಿ ಎಕ್ಸಸ್ ಆಗಿ ಪ್ರೊಡ್ಯೂಸ್ ಆಗೋ ಮೆಲನಿನ್ ಪಿಗ್ಮೆಂಟ್ ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫೋರ್ತ್ ಒನ್ ಏನಿದೆ ರೈಸ್ ವಾಟರ್ ಅಪ್ಲಿಕೇಶನ್. ಈ ರೈಸ್ ವಾಟರ್ ಅಪ್ಲಿಕೇಶನ್ ನಮಗೆ ತುಂಬಾ ಸ್ಕಿನ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಮೇನ್ ಆಗಿ ರೈಸ್ ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆ ರೈಸ್ ನ ಇಡೀ ರಾತ್ರಿ ನೀರಲ್ಲಿ ನೆನೆಸಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ನೀರ್ನ ಫಿಲ್ಟರ್ ಮಾಡ್ಕೊಂಡು ಆ ರೈಸ್ ವಾಟರ್ ನ ನಾವು ಯೂಸ್ ಮಾಡಬಹುದು. ಸೊ ಅದನ್ನ 3 ವೇಸ್ ಅಲ್ಲಿ ನಾವು ಯೂಸ್ ಮಾಡ್ಕೊಳ್ಬಹುದು. ಜಸ್ಟ್ ಆ ರೈಸ್ ವಾಟರ್ ನ ಸ್ಕಿನ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಜಸ್ಟ್ ಮಸಾಜ್ ತರ ಮಾಡಿ ಒಂದು 10 ಮಿನಿಟ್ಸ್ ಮಸಾಜ್ ಚೆನ್ನಾಗಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಿ ವಾಶ್ ಮಾಡ್ಕೊಳ್ಬಹುದು. ಸೊ ಅದು ಚೆನ್ನಾಗಿ ನಮ್ ಸ್ಕಿನ್ ಟೆಕ್ಸ್ಚರ್ ಆಗ್ಲಿ, ಸ್ಕಿನ್ ಟೋನ್ ಆಗ್ಲಿ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸೆಕೆಂಡ್ ಒನ್ ಏನಿದೆ ಫೇಸ್ ಮಾಸ್ಕ್ ತರ ಹಾಕ್ಬಹುದು. ಸೊ ಚೆನ್ನಾಗಿ ಪ್ಲೇನ್ ಆಗಿ ಇರೋ ಟಿಶ್ಯೂ ಪೇಪರ್ ನ ತಗೊಂಡು ಅದು ಚೆನ್ನಾಗಿ ರೈಸ್ ವಾಟರ್ ಅಲ್ಲಿ ನೆನೆಸಿ ನೀವು ಫೇಸ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಅದನ್ನ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬಿಟ್ಟು ಆಮೇಲೆ ತೆಗಿಬಹುದು. ಸೊ ಥರ್ಡ್ ಒನ್ ಏನಿದೆ ಒಂದು ಕಾಟನ್ ಅಲ್ಲಿ ರೈಸ್ ವಾಟರ್ ನ ಡಿಪ್ ಮಾಡ್ಕೊಂಡು ನೀವು ಚೆನ್ನಾಗಿ ಅದರ ಯೂಸ್ ಮಾಡಿ ಮಸಾಜ್ ತರ ಮಾಡಿ ಒಂದು ಸರ್ಕ್ಯುಲರ್ ಮೂವ್ಮೆಂಟ್ಸ್ ಅಲ್ಲಿ ಮಸಾಜ್ ತರ ಮಾಡಿ ಒಂದು 10 ಮಿನಿಟ್ಸ್ ಮಸಾಜ್ ಮಾಡಿ ಬಿಟ್ಟು ವಾಶ್ ಮಾಡಬಹುದು. ಸೊ ಈ ತರ ರೈಸ್ ವಾಟರ್ ಅಪ್ಲಿಕೇಶನ್ ನ ಮಾಡಬಹುದು. ಇದ್ರ ಬಿಟ್ಟು ಬೇರೆ ಏನು ಮಾಡಬಹುದು ಅಂದ್ರೆ ಊಟ. ಸೊ ನಾವು ಎಷ್ಟು ಚೆನ್ನಾಗಿ ಹೆಲ್ತಿ ಇರೋ ಆಹಾರ ತಗೊಳ್ತಾ ಇದೀವೋ ಅದರಲ್ಲಿ ಡಿಪೆಂಡ್ ಆಗಿನೇ ನಮ್ ಸ್ಕಿನ್ ಟೆಕ್ಸ್ಚರ್ ಇರುತ್ತೆ. ಸೊ ಮೇನ್ ಆಗಿ ವಿಟಮಿನ್ ಸಿ ಐಟಮ್ಸ್, ವಿಟಮಿನ್ ಇ ಐಟಮ್ಸ್, ಆಲ್ಮಂಡ್, ಹ್ಯಾಸಲ್ ನಟ್ಸ್ ಅದೆಲ್ಲ ಜಾಸ್ತಿ ತಗೊಳ್ಳುವಾಗ ಸೊ ನಮಗೆ ಈ ಪಿಗ್ಮೆಂಟೇಶನ್ ಎಲ್ಲ ಬರೋದು ಕಡಿಮೆಯಾಗಿ ಇರುತ್ತೆ. ಮತ್ತೆ ಈ ಸೆಲೆನಿನ್ ರಿಚ್ ಫುಡ್ ಜಾಸ್ತಿ ತಗೋಬೇಕು. ಸೆಲೆನಿನ್ ಇರೋ ಐಟಮ್ಸ್ ಯಾವ್ದಂದ್ರೆ ಬ್ರೊಕೋಲಿ, ಬ್ರೇಸಿಲ್ ನಟ್ಸ್, ಕಾಲಿಫ್ಲವರ್ಸ್. ಸೊ ಈ ತರ ಐಟಮ್ಸ್ ಎಲ್ಲ
ಜಾಸ್ತಿ ತಗೊಳ್ಳುವಾಗ ನಮ್ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಮತ್ತೆ ಚೆನ್ನಾಗಿ ನೀರ್ ಕುಡಿಬೇಕು. ಸೊ ತುಂಬಾ ಜನ ನೀರೇ ಕುಡಿಯೋದಿಲ್ಲ, ಸೊ ಅವಾಗ ಸ್ಕಿನ್ ಎಲ್ಲ ತುಂಬಾ ಡಿಹೈಡ್ರೇಟ್ ಆಗಿ ಇರುತ್ತೆ. ಸೊ ಒಂದ್ ದಿನಕ್ಕೆ ಅಟ್ಲೀಸ್ಟ್ 3 to 4 ಲೀಟರ್ಸ್ ಕುಡಿಯುವಾಗ ಚೆನ್ನಾಗಿ ನಮ್ ಸ್ಕಿನ್ ಎಲ್ಲ ಹೈಡ್ರೇಟ್ ಆಗತ್ತೆ, ಗ್ಲೋ ಆಗತ್ತೆ, ಸ್ಕಿನ್ ಟೆಕ್ಸ್ಚರ್ಸ್ ಎಲ್ಲ ಇಂಪ್ರೂವ್ ಆಗಕ್ಕೆ ಹೆಲ್ಪ್ ಆಗತ್ತೆ. ಸೊ ವಿಟಮಿನ್ ಇ, ವಿಟಮಿನ್ ಸಿ, ಸೆಲೆನಿನ್ ರಿಚ್ ಫುಡ್ ಬಿಟ್ಟು ಬೇರೆ ಏನೇ ತಗೋಬಹುದಂದ್ರೆ ಚೆನ್ನಾಗಿರೋ ಫ್ರೂಟ್ ಜ್ಯೂಸಸ್ ನ ತಗೋಬಹುದು. ಸೊ ಪೊಮಗ್ರೇನಿಕ್ ಜ್ಯೂಸಸ್, ಆಪಲ್ ಜ್ಯೂಸಸ್, ಮತ್ತೆ ಬೀಟ್ರೂಟ್ ಜ್ಯೂಸಸ್ ಇದೆಲ್ಲ ಚೆನ್ನಾಗಿ ತಗೊಳ್ಳುವಾಗ ನಿಮ್ ಸ್ಕಿನ್ಗೆ ಒಂದು ಟೆಕ್ಸ್ಚರ್ ಸಿಗತ್ತೆ, ಟೋನ್ ಸಿಗತ್ತೆ, ಗ್ಲೋ ಆಗತ್ತೆ. ಸೊ ಪಿಗ್ಮೆಂಟೇಶನ್ ಕಡಿಮೆ ಆಗಕ್ಕೆ ಹೆಲ್ಪ್ ಆಗತ್ತೆ. ಆಮೇಲೆ ಆದಷ್ಟು ಸನ್ ಎಕ್ಸ್ಪೋಷರ್ ಆಗೋದನ್ನ ಕಡಿಮೆ ಮಾಡ್ಕೊಳ್ಳಿ. ಈ ಹೈಪರ್ ಪಿಗ್ಮೆಂಟೇಶನ್ ಕಡಿಮೆ ಮಾಡಕ್ಕೆ ಕೆಲವು ಟಿಪ್ಸ್ ಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಸೊ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಸುಂದರವಾಗಿ ಇರಿ ಅಂತ ಹೇಳ್ತಾ ಧನ್ಯವಾದಗಳು.